ನೀವು ಬಹಳಷ್ಟು ವರ್ಷಗಳ ಕಾಲ ಅಥಣಿಯಲ್ಲಿ ಸೌದಿ ವಿರುದ್ಧ ರಾಜಕಾರಣ ಮಾಡ್ಕೊಂಡು ಬಂದಿರೋದೇ ನಿಜ. ಕಳೆದ 2 ವರ್ಷಗಳಿಂದ ಬಿಟ್ಟರೆ ಮೊದಲೆಲ್ಲ ಅವರು ಬಿಜೆಪಿಯಲ್ಲಿದ್ದರು, ತಾವು ಕಟ್ಟ ಕಾಂಗ್ರೆಸ್ಸಿಗರು. ಮೊದಲು ನೀವು ಭೇಟಿಯಾಗಿದ್ದು ಹಾಗಾದರೆ ಅವರು ಆ ಹೆಸರು ಅನೌನ್ಸ್ ಆದ ಬಳಿಕ ನೇರವಾಗಿ ಅವರು ನಿಮ್ಮ ಮನೆಗೆ ಬಂದಾಗಲೇ. ಹೌದು ಸರ್. ಅವತ್ತು ಭರವಸೆ ಕೊಟ್ಟಿದ್ದು ನಿಜಾನ ಅವರು? 100% ಸರ್. ಯಾಕೆಂದರೆ 30 ವರ್ಷದಿಂದ ನಾವು ಅವರನ್ನು ವಿರೋಧ ಮಾಡ್ಕೊಂಡು ಬಂದಿದ್ವಿ. ವಿರೋಧ ಅಂದರೆ ಸೌದಿಯವರಂತಲ್ಲ, ವಿರೋಧ ಪಕ್ಷದಲ್ಲಿ ಯಾರೇ ಇದ್ದರೂ ಅದನ್ನು ನಾವು ಮಾಡ್ತಾ ಬರ್ತೀವಿ. ಎಸ್. ಅದನ್ನು ಮಾಡ್ಕೊಂಡು ಬಂದಿದ್ವಿ. ಚುನಾವಣೆಗೆ ಟಿಕೆಟ್ ಸಿಕ್ಕ ನಂತರ ಅವರು ಅಥಣಿಗೆ ಬಂದ ತಕ್ಷಣ ನಮ್ಮ ಮನೆಗೆ ಬಂದಿದ್ದರು. ಬಂದಾಗ ಅವರು ಕೊಟ್ಟ ಆಶ್ವಾಸನೆ ಅದೇ, ನಿನಗೆ ಅನ್ಯಾಯ ಆಗಿದೆ, ಕ್ಯಾಬಿನೆಟ್ ದರ್ಜೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡಿಸುವಂಥ ಕೆಲಸ ನಾನು ಮಾಡ್ತೀನಿ ಅಂತ. ಆ ಒಂದು ಆಶ್ವಾಸನೆ ನಂಬಿಕೊಂಡು ಅವರ ಬೆನ್ನು ಹತ್ತಿ ನಾನು ಅವರ ಒಂದು ಗೆಲುವಿನಲ್ಲಿ ಒಂದು ಸಿಂಹಪಾಲು ನಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನಂದಷ್ಟೇ ಅಲ್ಲ, ನಮ್ಮೆಲ್ಲ ಮುಖಂಡರದ್ದು, ನಮ್ಮೆಲ್ಲ ಕಾರ್ಯಕರ್ತರು, ನಮ್ಮ ಹಳೆಯ ವಿಶೇಷವಾಗಿ ನಮ್ಮ ಹಳೆಯ ಕಾಂಗ್ರೆಸ್ ಕಾರ್ಯಕರ್ತರು ಭಾಳಷ್ಟು ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿದ್ದರು ಆವಾಗ. ಯಾಕೆಂದರೆ ನಾವು ಇಲ್ಲಿವರೆಗೂ ವಿರೋಧ ಮಾಡಿಕೊಟ್ಟಂಥ ವ್ಯಕ್ತಿಗೆ ನಾವು ಬೆನ್ನು ಹತ್ತುವಂಥ ಪರಿಸ್ಥಿತಿ ಇತ್ತು. ಅವ್ರನ್ನ ಹಳೆ ಕಾಂಗ್ರೆಸ್ ಕಾರ್ಯಕರ್ತರಿಗೆಲ್ಲ ನಾನು ಕನ್ವಿನ್ಸ್ ಮಾಡಿ, ಇವರು ನಮ್ಮ ಪಕ್ಷಕ್ಕೆ ಬಂದಿದ್ದಾರೆ, ನಮಗೆ ಯಾವತ್ತೂ ಅವರು ಅನ್ಯಾಯ ಮಾಡಲ್ಲ, ಅವ್ರ ಬಗ್ಗೆ ನಾವೆಲ್ಲ ವಿಶ್ವಾಸ ಇಡೋಣ, ಅವ್ರನ್ನ ಗೆಲ್ಲಿಸೋಣ, ಅವ್ರು ನಮ್ಮನ್ನು ಕಾಯ್ತಾರೆ ಅನ್ನೋವಂಥದ್ದು ವಿಶ್ವಾಸವನ್ನು ನಮ್ಮ ಕಾರ್ಯಕರ್ತರಲ್ಲಿ ತುಂಬಿ ನಾನು ಚುನಾವಣೆಯಲ್ಲಿ ಅವರಿಗೆ ಅನುಕೂಲ ಆಗುವಂಥದ್ದು ಮಾಡಿದೆ. ನಾನು 2023 ವಿಧಾನಸಭಾ ಚುನಾವಣೆಯಲ್ಲಿ ಗಜಾನನ ಮಂಗಸೂಳಿ ಅವರು ಕೆಲಸ ಮಾಡದೇ ಇದ್ದರೆ 2018ರಲ್ಲಿ ಬಿಜೆಪಿಯಿಂದ ಸೋತಿದ್ದಂತಹ ಲಕ್ಷ್ಮಣ ಸವದಿ ಅವರು 2023ರಲ್ಲೂ ಕೂಡ ಸೋಲ್ತಿದ್ರು. ಈ ಚರ್ಚೆ ನಿಮ್ಮ ಅಥಣಿಯಲ್ಲಿರುವಂತಹ ಮೂಲ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿದೆ. ಇದು ನಿಜಾನಾ? ಹಾಗೇನಿಲ್ಲ ಸರ್, ಹಾಗೇನಿಲ್ಲ. ಒಬ್ಬರಿಂದಲೇ ಅಲ್ಲ, ನಾನು ನೀವು ಒಬ್ಬರೇ ಗೆಲ್ಸಿದ್ರ ಅಂತ ನಾನು ಹೇಳ್ತಿಲ್ಲ. ಎಲ್ಲರೂ ಸೇರಿದಾಗ ಅದು ಆಗ್ತದೆ. ಆ ಒಂದು ಸನ್ನಿವೇಶ ನಾವು ಯೋಚನೆ ಮಾಡೋಕ್ಕೂ ಆಗಲ್ಲ. ಯಾಕಂದ್ರೆ ಅಲ್ಲ, ನಾನು ಯಾಕೆ ಕೇಳ್ತಿದ್ದೀನಿ ಅಂದ್ರೆ, ಬೈ ಎಲೆಕ್ಷನ್ ನಲ್ಲಿ ಕುಮಟಳ್ಳಿ ಮತ್ತೆ ಸೌದಿ ಇಬ್ಬರೂ ಸೇರಿ, ಇಡೀ ಸರ್ಕಾರ ಸೇರಿ ಎಲೆಕ್ಷನ್ ಮಾಡಿದಾಗ ನೀವು 67,000 ಓಟ್ ತಗೊಂತೀರಾ. ನೀವು 2023ರಲ್ಲಿ ಅದೇ ಕುಮಟಳ್ಳಿ ಅವರ ವಿರುದ್ಧ 2018ರಲ್ಲಿ ಸೋತಿದ್ದಂತಹ ಲಕ್ಷ್ಮಣ ಸವದಿ ಅವರು ಬಂದು ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಗ್ತಾರೆ. ಅವ್ರ ಜೊತೆ ನೀವು ನಿಂತ್ಕೊಳ್ಳಿಲ್ಲ, ಅವ್ರ ಜೊತೆ ನಿಮ್ಮ ಹಿಂದಿರುವಂತಹ ಬೆಂಬಲಿಗರು ನಿಂತ್ಕೊಳ್ಳಿಲ್ಲ, ಅವ್ರ ಜೊತೆ ಅಥಣಿಯ ಮೂಲ ಕಾಂಗ್ರೆಸ್ ನಾಯಕರುಗಳು ನಿಂತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಲಕ್ಷ್ಮಣ ಸವದಿಯವರು ಗೆಲ್ತಿದ್ರ? ಗೆಲ್ತಿದ್ರು ಸೋಲ್ತಿದ್ರು ಅದು ದೇವರಿಗೆ ಗೊತ್ತಂಥದ್ದು. ಅವ್ರಿಗೆ ಕಷ್ಟ ಆಗ್ತಾಯಿತ್ತು, 100% ಕಷ್ಟ ಆಗ್ತಾಯಿತ್ತು. ಆದರೆ ನಾವು ಯಾರೂ ಆ ಕೆಲಸ ಮಾಡಲಿಲ್ಲ, ಅವರಿಗೆ ಬೆಂಬಲಿಸುವಂಥ ಕೆಲಸ ಮಾಡಿದ್ವಿ. ಯಾಕಂದರೆ ನಮ್ಮ ಪಕ್ಷಕ್ಕೆ ಯಾರೇ ಬಂದರೂ ಸಹಿತ ಅವ್ರು ನಮ್ಮವರು ಅಂತ ಒಪ್ಪಿಕೊಳ್ಳುವಂಥದ್ದು, ಅವರನ್ನು ಅಪ್ಪಿಕೊಳ್ಳುವಂಥ ಕೆಲಸ ನಾವಾಗಲಿ, ನಮ್ಮ ಮುಖಂಡರಾಗಲಿ, ನಮ್ಮ ಕಾರ್ಯಕರ್ತರಾಗಲಿ ಮಾಡ್ಕೊತ ಬಂದಿದ್ದೀವಿ ನಾವು. ಆ ರೀತಿ ನಾವು ಅವ್ರಿಗೆ ಬೆಂಬಲ ಮಾಡಿದ್ದೀವಿ. ಇನ್ನು ಇವ್ರನ್ನೆಲ್ಲ ಕಾಯುವಂಥದ್ದು ಕೆಲಸ ಅವ್ರು ಮಾಡಬೇಕಷ್ಟೆ. ಮಂಗಸೂಳಿ ಅವರು ಮನೆಗೆ ಲಕ್ಷ್ಮಣ ಸವದಿ ಅವರು ಬಂದಾಗ ಇದ್ದಂತಹ ಸ್ನೇಹ, ರಾಜಕೀಯ ಸ್ನೇಹ ಸಂಬಂಧ ಇವತ್ತಿಗೂ ಕೂಡ ಲಕ್ಷ್ಮಣ ಸವದಿ ಅವ್ರ ಜೊತೆ ನಿಮ್ಮ ಸ್ನೇಹ ಸಂಬಂಧ ಹಂಗೆ ಇದೆಯಾ? ರಾಜಕೀಯದಲ್ಲಿ ಯಾವುದೂ ಶಾಶ್ವತ ಅಲ್ಲ ಸರ್. ಇವೆಲ್ಲ ಈಗ ಅದನ್ನು ಶಾಶ್ವತ ಅಂತ ಹೇಳಿಕ್ಕೆ ಆಗೋದಿಲ್ಲ. ನಾವು ಯಾವುದೇ ಒಂದು, ಅವರೇನು ನಮ್ಮ ವಿರೋಧಿಗಳಲ್ಲ, ನಮ್ಮ ಪಕ್ಷದ ಶಾಸಕರು. ಆದರೆ ಕೆಲವೊಂದು ವಿಷಯಗಳಲ್ಲಿ ಅವರು ನಮ್ಮ ಮೂಲ ಕಾಂಗ್ರೆಸ್ ಕಾರ್ಯಕರ್ತರನ್ನ ನಿರ್ಲಕ್ಷ್ಯ ಮಾಡ್ತಾ ಇರುವಂಥ ವಿಷಯದಲ್ಲಿ ನಮಗೆ ಮತ್ತು ಅವರಿಗೆ ಒಂದು ಭೇದ ಇದೆ. ಅದನ್ನು ನಾನು ಇಲ್ಲಿ ಬಹಿರಂಗವಾಗಿ ಹೇಳಲಿಕ್ಕೆ ನಾನು ಸಿದ್ಧನಿಲ್ಲ. ಪಕ್ಷದ ಚೌಕಟ್ಟಿನಲ್ಲಿ ಪಕ್ಷದ ವರಿಷ್ಠರು ಕೇಳಿದರೆ ಏನು ಸಮಸ್ಯೆ ಇದೆ ಅನ್ನೋದನ್ನು ನಾನು ಹೇಳ್ತೀನಿ. ಸೂಕ್ತ ಕಾಲದಲ್ಲಿ, ಸೂಕ್ತ ಸಮಯದಲ್ಲಿ, ಸೂಕ್ತ ಸ್ಥಳದಲ್ಲಿ ವರಿಷ್ಠರು ಕೇಳಿದರೆ 4 ಗೋಡೆಗಳ ಮಧ್ಯೆ ಏನು ಸಮಸ್ಯೆ ಆಗಿದೆ ಅನ್ನೋದನ್ನು ನಾನು ಹೇಳೋಕ್ಕೆ ಸಿದ್ಧ ಇದ್ದೇನೆ. ಬಹಿರಂಗವಾಗಿ ಪತ್ರಿಕೆಗಳಿಗೆ ಅಥವಾ ಬಹಿರಂಗವಾಗಿ ಹೇಳಿಕೆ ಕೊಟ್ಟು ಪಕ್ಷಕ್ಕೆ ಮುಜುಗರ ಆಗುವಂಥ ಸನ್ನಿವೇಶ ನಾನು ತರೋದಕ್ಕೆ ಇಷ್ಟಪಡೋದಿಲ್ಲ ಸರ್. ನೀವೇ ರಾಜಕೀಯಕ್ಕೆ ನಿಮ್ಮ ಕುಟುಂಬದಿಂದ ಲಾಸ್ಟ್, ಇಲ್ಲ ನಿಮ್ಮ ಮಕ್ಕಳನ್ನು ಕೂಡ ರಾಜಕೀಯಕ್ಕೆ ಕರೆತರಬೇಕು, ಇಲ್ಲ ಈಗಲೇ ನಿಮ್ಮ ಜೊತೆ ಏನಾದರೂ ಅವರು ಹೆಜ್ಜೆ ಹಾಕ್ತಿದಾರ? ಇಲ್ಲ ಸರ್, ನನ್ನ ವೈಯಕ್ತಿಕ ಆಲೋಚನೆ ಅಂದರೆ ಮಕ್ಕಳನ್ನ ಈ ಒಂದು ಕ್ಷೇತ್ರಕ್ಕೆ ತರಬಾರ್ದು ಅಂತ ನಾನು ಯೋಚನೆ ಮಾಡಿದ್ದೀನಿ ಸರ್. ನಿಜವಾಗಿ ನಿಮಗೆ ಹೇಳೋದಂತಂದ್ರೆ ಈ ರಾಜಕೀಯ ನನಗೆ ಕೊನೆಗೊಳ್ಳಿ ಅಂತ. ಯಾಕಂದರೆ ಈಗಿನ ರಾಜಕಾರಣದಲ್ಲಿ ಪ್ರಾಮಾಣಿಕರಿಗೆ ಬೆಲೆ ಇಲ್ಲ ಸರ್. ಮತ್ತು ಇಂಥ ಒಂದು ಸಂದಿಗ್ಧ ರಾಜಕಾರಣದಲ್ಲಿ ನಮ್ಮ ಮುಂದಿನ ನಮ್ಮ ಮಕ್ಕಳಿಗೆ ತರೋದಕ್ಕೆ ನನಗೆ ಇಷ್ಟ ಇಲ್ಲ ಸರ್. ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್, ತಮಗೂ ಧನ್ಯವಾದ. ಇದಿಷ್ಟು ಗಜಾನನ ಮಂಗಸೂಳಿ ಅವರ ಮನದಾಳದ ಮಾತು. ಭಾಳಷ್ಟು ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ನಾನು ಪಕ್ಷಕ್ಕಾಗಿ
ನಿಷ್ಠಾವಂತ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೀನಿ ಸುಮಾರು 27 ವರ್ಷಗಳಿಂದ. ನಾನೇನು ಯಾವ ಪಕ್ಷಕ್ಕೂ ಕೂಡ ಹೋಗಲಿಲ್ಲ. ಬೇರೆ ಬೇರೆ ಪಕ್ಷಗಳಿಂದ ನನಗೆ ಕರೆ ಬಂದರೂ ಕೂಡ ಆ ಕಡೆ ತಿರುಗೂ ಕೂಡ ನೋಡಲಿಲ್ಲ. ಆದರೆ ಕಾಂಗ್ರೆಸ್ ಪಕ್ಷಕ್ಕಾಗಿ, ಕಾಂಗ್ರೆಸ್ ಸಿದ್ಧಾಂತಕ್ಕಾಗಿ ಪ್ರತಿದಿನವೂ ಕೂಡ ಹೋರಾಟ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದೀನಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಇದಾಗಿತ್ತು ಇವತ್ತಿನ ಗ್ಯಾರಂಟಿ ನ್ಯೂಸ್ನ ವಿಶೇಷ ಕಾರ್ಯಕ್ರಮ. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.